ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ BR ನಟರಾಜ್ ಶೆಟ್ಟಿ ಅವರು. ಸೊ ಅವರು ಕುರಿತು ಮಾತಾಡೋದು. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಗರ್ ಅವರು ಅವ್ರ ತಂದೆ ಜೊತೆ ನಮ್ಮ ಮನೆಗೆ ಬಂದರು. ಈ ಥರ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವು ಅಧ್ಯಕ್ಷತೆ ವಹಿಸಬೇಕು ಅಂತೇಳಿ ಕೇಳಿದ್ರು. ಆಮೇಲೆ ಒಂದು ಅರ್ಧ ಗಂಟೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಭಾಳ ಖುಷಿ ಆಯಿತು ಅವ್ರದ್ದೆಲ್ಲ ಪ್ರತಿಭೆ ಎಲ್ಲ ಗುರುತಿಸಿ. ಆಮೇಲೆಲ್ಲ ಆದಮೇಲೆ ಖಂಡಿತ ಬರ್ತೀನಿ, ಅವತ್ತು ಎಷ್ಟೇ ಕೆಲಸ ಇರಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ ಹೇಳಿದೆ. ಸರಿ, ನಮ್ಮ ಮನೆಯವರೆಲ್ಲ ನೋಡಿದ್ರು, ಎಲ್ಲ ನಾವು ಮಾತಾಡ್ತಿದ್ದಿಲ್ಲ. ಆಮೇಲೆ ಹೋದರು. ಏನಕ್ಕೆ ಅಂದರು, ಈ ಥರ ಪುಸ್ತಕ ಬಿಡುಗಡೆಗೆ ಅಂತ ಹುಡುಗ ಬರೆದಿದ್ದಾನೆ ಅಂತೇಳಿ ಒಂದು ಶಾಂಪಲ್ ಕೊಟ್ಟೋದ್ರು. ಅವ್ರು ಒಂದೇ ಮಾತನ್ನು ಹೇಳಿದ್ರು, ಇಷ್ಟು ಚಿಕ್ಕ ಹುಡುಗ ಅಲ್ಲ 10 ಪುಸ್ತಕ ಬರೆದಿದ್ದಾನೆ ಅಂತಂದ್ರು. ಅಂದರೆ ಅವ್ರಿಗೆ ಅಷ್ಟು ಆಶ್ಚರ್ಯ. ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಒಂದು ಸಣ್ಣ ಪುಸ್ತಕ, ಒಂದು ನ್ಯೂಸ್ ಪೇಪರ್ ಓದೋದೇ ಕಷ್ಟ. ಇನ್ನು 10 ಪುಸ್ತಕ ಹುಡುಗ ಬರೆದಿದ್ದಾನೆ, ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ನಿಮ್ಮನ್ನು ಕರಿತಾ ಇದ್ದಾನಲ್ಲ, ಇದೇನು ಕ್ಯೂರಿಯಾಸಿಟಿ ಅಂತ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು. ನನಗೂ ಭಾಳ ಅದ್ರ ಬಗ್ಗೆ ಒಂದು ಆಸಕ್ತಿ ಬಿಡ್ತು. ಇಲ್ಲಿ ಬಂದಮೇಲೆ ಇವತ್ತು ನಾವೆಲ್ಲ ಅವ್ರದ್ದು ಏನು ಪರಂಪರೆ ಎಲ್ಲ ನೋಡಿದ್ವಿ. ಮುರಳಿಕೃಷ್ಣಪ್ಪನವ್ರು ಅದ್ರ ಬಗ್ಗೆ ಹೇಳಿದ್ರು. ಎಲ್ಲನೂ ಅದ್ಭುತನೇ, ಅದರಲ್ಲಿ ಯಾವ ಮಾತನ್ನು ಉತ್ಪ್ರೇಕ್ಷೆ ಇಲ್ಲ. ಅದು ನಿಜವಾಗ್ಲೂ ಅವರ ಒಂದು ಏನು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಒಂದು ವಿಜ್ಞಾನ ಕೂಡ ಕಲ್ತಿದ್ರು ಕೂಡ ಅದನ್ನು ಕೂಡ ಸಮೀಕರಣ ಮಾಡಿ ಒಂದು ಕಾದಂಬರಿ ಆಗ್ಬೋದು, ಒಂದು ಪುಸ್ತಕ, ಒಂದು ಕಥೆನ ಬರೀಬೇಕು ಅನ್ನೋದು ಒಂದು ಕಲ್ಪನೆ ಇದೆಲ್ಲ. ಅದಕ್ಕೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕೆಂದರೆ ಅವರು ಒಂದು ಇಂಜಿನಿಯರಿಂಗ್ ಮಾಡೋದಾಗ್ಬೋದು, ಒಂದು ವೃತ್ತಿ ಧರ್ಮ, ಅವರು ಹೊಟ್ಟೆ ಪಡಗೋಸ್ಕರ ಅವ್ರು ಕೆಲಸ ಮಾಡೋದ್ರಲ್ಲೇ ಟೈಮ್ ನಮಗೆ ಸಾಕಾಗಲ್ಲ. ಅಂತ ಒಂದು ಕಾಲದಲ್ಲಿ ಇವತ್ತು ಯಾರನ್ನ ಮಕ್ಳಿಗೆ ಹೋಗಪ್ಪ ಒಂದು ಲೀಟರ್ ಹಾಲು ತೊಗೊಂಬಂದ್ರೆ ತರಲ್ಲೇ ಬಂತು, ತರಕಾರಿ ತೊಗೊಂಬಂದ್ರೆ ತರಲ್ಲ. ಯಾಕೆ ಗೊತ್ತಾ, ಟೈಮ್ ಇಲ್ಲ, ನನಗೆ ಇದು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕು, ಸಾಯಂಕಾಲ ಬಂದ ತಕ್ಷಣ ಹೋಮ್ವರ್ಕ್ ಮಾಡಬೇಕು. ಈ ರೀತಿ ಒಂದು ಕಾಲಘಟ್ಟದಲ್ಲಿ ಅವರು ತಲೆಯಲ್ಲಿ ಒಂದು ವಿಶೇಷವಾದ ಒಂದು ಆಸಕ್ತಿ ಮೂಡಿ ಅದನ್ನು ಕಥೆ ರೂಪದಲ್ಲಿ ಹೇಳಿದ್ದಾರೆ. ಅದೇ ಸುಮ್ಮನೆ ಒಂದು ಕಾಗೆ ಕತೆ, ಗೂಬೆ ಕತೆ ಥರ ಅಲ್ಲ. ಅದು ಏನೋ ಒಂದು ಕತೆ ಬರೆದ್ಬಿಟ್ಟು ಅದನ್ನು ನಾವು ಬಿಡುಗಡೆ ಮಾಡಿದ್ವಿ ಅನ್ನೋ ಥರ ಅಲ್ಲ. ಅವರು ಆ ಕಥೆಯಲ್ಲಿ ಕೂಡ ಅರ್ಥಗರ್ಭಿತವಾಗಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ್ರು, ಅವರನ್ನೇ ಒಂದು ಮೆಕ್ಯಾನಿಕಲ್ ಇದಕ್ಕೆ ಅವರು ಸಮೀಕರಣ ಮಾಡಿ ಬರೆದಿದ್ದಾರೆ ಅಂದರೆ ಅದು ಎಲ್ಲಿಗೆ ಸಂಬಂಧ ಅನ್ನೋದು ನಮಗೆ ಈಗೆಲ್ಲ ಅರ್ಥ ಆಗ್ತದೆ. ನಿಜವಾಗ್ಲೂ ನಾವು ಇವತ್ತೇನೆಲ್ಲ ಬಂದಿದ್ದೀವಿ, ಅವರ ಪ್ರತಿಭೆಗೆ ನಾವೆಲ್ಲ ಪ್ರೋತ್ಸಾಹ ನೀಡಬೇಕು. ಮುಸ್ಸಂಜೆಯಲ್ಲಿ ಒಂದು ಭರವಸೆ ಅಂತಂದರೆ ಇವತ್ತಿನ ಈ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಅವರು ಒಂದು ಒಳ್ಳೆ ಭರವಸೆ ನಮ್ಗೆ ಕೊಟ್ಟಿದ್ದಾರೆ, ನಮ್ಮ ವ್ಯಕ್ತಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಆ ಒಂದು ಹೆಸರಿಗೆ ತಕ್ಕನಾಗಿ ಆ ಭರವಸೆನ ಇನ್ನೂ ಹೆಚ್ಚಿನದಾಗಿ ಅವರು ನಮಗೆಲ್ಲ ಕೊಡಲಿ. ಇನ್ನೂ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರ ಹೆಸರು ಒಳ್ಳೆಯದಾಗಲಿ. ಅವರ ತಂದೆ ತಾಯಿ ಕೂಡ ಅವ್ರಿಗೊಂದು ಮಾರ್ಗದರ್ಶನ, ಸಪೋರ್ಟ್ ಕೊಟ್ಟಿರೋದಕ್ಕೆ ತುಂಬ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಅವ್ರ ಹೆಸರಲ್ಲೇ ಸಾಗರ ಅಂತಿದೆ. ಆ ಸಾಗರ ಅನ್ನೋದು ಎಲ್ಲಿಗೆ ಎಂಡಾಗುತ್ತೆ ಗೊತ್ತಿಲ್ಲ ನಮಗೆ. ಆ ಸಾಗರ ಥರನೇ ಸಾಗರ ರೂಪದಲ್ಲಿ ಅವ್ರು ಇನ್ನೂ ಹೆಚ್ಚಿನಾಗಿ ಕೃತಿಗಳನ್ನು ರಚಿಸಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷ ನುಡಿಗಳನ್ನು ನುಡಿದಂತಹ BR ನಟರಾಜ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.